ದಾಂಡೇಲಿಗೆ ಹೋಯ್ತಾ ಇದೀವಿ. ಇನ್ನ ಸಿರಾ ಟೋಲ್ ಕೂಡ ಕ್ರಾಸ್ ಆಗಿಲ್ಲ. ಇದು ಸಿರಾ ನಿಯರೆಸ್ಟ್ ಟೋಲ್ ಹತ್ರನೇ ಇದೀವಿ. ಇವಾಗಲೂ ರಿಟರ್ನ್ ಹೋಗ್ಬೇಕು ಅನ್ನಿಸ್ತಿದೆ, ಆದರೆ 100 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಲ್ವಾ, ಯೋಚನೆ ಮಾಡ್ತಾ ಇದ್ದೀನಿ ಬ್ರೋ. ಬೇಡ ಬೇಡ ಅಂದ್ರೂ ಈ ನನ್ನ ಮಗ ಬೈಕಲ್ಲಿ ಹೋಗೋಣ ಅಂತ ನಿಗ್ರಾಡ್ತಾವನೆ. ಅದೇನಾಗುತ್ತಂತ ನಾನು ತೋರಿಸ್ತೀನಿ ನಿಮ್ಗೆ. ಇದೇ ಬೈಕಲ್ಲಿ ದಾಂಡೇಲಿಗೆ ಹೋಯ್ತಿರೋದು ನಾವು. ಹಂಗೋ ಹಿಂಗೋ ತಳ್ಕೊಂಡು ಬಂದ್ಬಿಟ್ಟಿದೀವಿ 100 ಕಿಲೋಮೀಟ್ರು. ಇನ್ನ ಬರೀ 368 ಅಷ್ಟೇನೆ. ಇಲ್ಲಿ ಟೀ ಕಾಫಿ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಬ್ರೇಕ್ ತಗೊಂಡಿದ್ದೀವಿ. ಚಿತ್ರದುರ್ಗ ಇದೀವಿ. ಮಳೆ ಬಂದು ತೆಂಗ್ತಿದೆ. ನಾವೇನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಯಾವ್ದೋ ಮೆಡಿಕಲ್ ಸ್ಟೋರ್ ಕೆಳಗಡೆ ಕೂತಿದೀವಿ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. 200 ಕಿಲೋಮೀಟರ್ ಬಂದಿದೀವಿ, ಇನ್ನ 268 ಅಷ್ಟೇ. ಇಲ್ಲಿ 468 ಕಿಲೋಮೀಟರ್ ಪ್ರಾಬ್ಲಮ್ ಅಲ್ಲ, ಐತಲ್ಲ ಅದು ಪ್ರಾಬ್ಲಮ್. ಇಲ್ಲಿ ನಾನು ಫ್ರೂಟ್ಸ್ ಅಂಗಡಿ ಹತ್ರ ಕೂತಿದ್ದೀನಿ. ಯಾರಿಗನ್ನ ದಾನ ಮಾಡಕ್ಕೆ ಇವ್ರ ಕೈಗಳು ಬರಲ್ಲ. ನಮ್ಮನ್ನ ಅದೇ ಡಸ್ಟ್ಬಿನ್ಗೆ ಆಗಕ್ಕೆ ಕೈಗಳು ಬರ್ತವೆ. ಎಷ್ಟು ಫ್ರೂಟ್ಸ್ಗಳು 4-5 ಜನಕ್ಕೆ ದಾನ ಮಾಡಿದ್ರೆ ಹೊಟ್ಟೆನ ತುಂಬೋದಲ್ವಾ. ಫ್ರೀಯಾಗಿ ಕೊಡೋಕೆ ಯಾರಿಗೂ ಮನ್ಸೇ ಬರಲ್ಲ. ಅವನಮ್ಮನ್ ಸತ್ತೋಗ್ಲಿ, ಅವನು ಫ್ರೀಯಾಗಿ ಮಾತ್ರ ಕೊಡಲ್ಲ, ದುಡ್ಡು ತಗೊಂಡೇ ಕೊಡ್ತಾರೆ. ಓಕೆ, ದುಡ್ಡು ತಗೊಂಡ್ರೂ ಎಕ್ಸ್ಟ್ರಾ ಆಗ್ಬೋದಲ್ವಾ, ಹಂಗ ಹಾಳು ಮಾಡೋ ಬದ್ಲು. ಆದ್ರೂ ನನ್ನ ಫ್ರೆಂಡ್ ಗ್ರೇಟ್ ಗುರು. 330 ಕಿಲೋಮೀಟರ್ ಓಡಿಸಾನೆ. ಇವಾಗ ಹಾವೇರಿಲಿ ಸ್ಟೇ ಆಗಿದ್ದೀವಿ. ಹೋಟೆಲ್ ಫೋಟೋ ನಾನು ಹಾಕಿದ್ದೀನಲ್ವಾ. ಶ್ರೀ ಸಾಯಿ ಲಾಡ್ಜಲ್ಲೇ ನಾವು ಸ್ಟೇ ಆಗಿರೋದು. ಪ್ರೈಸ್ ಬಂದುಬಿಟ್ಟು ನೈಟ್ ಮಾತ್ರ ಸ್ಟೇ ಆಗೋಕ್ಕೆ 1000 ರೂಪಾಯಿ ಕೇಳಿದ್ದಾರೆ. ನಮಗೆ ನಿಮಗಾದರೆ ಲೆಕ್ಕ ಇರಲ್ಲ, ನೀವು ಕೊಡ್ಬೋದು. ಸೊ ನಾಳೆ ಮಾರ್ನಿಂಗು ಎದ್ಬಿಟ್ಟು ಇನ್ನೂ 127 ಕಿಲೋಮೀಟ್ರ್ ಹೋಗಬೇಕು. ಚೆಕ್ಔಟ್ ಮಾಡೋಕ್ಕೆ ಟೈಮ್ ಆಯಿತು. ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ, ಏನಾನ ಬಿಟ್ಟಿದ್ದೀನಾ ಅಂತ. ಒಂದು ಬಿಟ್ಟಿಲ್ಲ. ಎಲ್ಲರಿಗಿಂತ ಮುಂಚೆನೇ ಎದ್ಬಿಟ್ಟಿದ್ದೀನಿ. ನೈಟೆಲ್ಲ ನಿದ್ದೆ ಹೋಗಿಲ್ಲ. ಏನಕ್ಕಂದರೆ ನೈಟು ಫೋನ್ ಯೂಸ್ ಮಾಡ್ಕೊಂಡು ಹಂಗೆ ಮನಿಕೋಬಿಟ್ಟಿದ್ದೀನಿ ಬ್ರೋ. ಬೆಳಗ್ಗೆ ನೋಡಿದ್ರೆ ಚಾರ್ಜೇ ಇಲ್ಲ. ಮನಸ್ಸಿಗೆ ತುಂಬ ಬೇಜಾರಾಯ್ತಿದೆ. ನಾನು ಒಬ್ಬನೇ ಲೇಟು. ಬನ್ನಿ ಹೋಗಿ ನುಗ್ಗಾನ. 7 ಗಂಟೆ ತನಕ ನಾಯಿ ಹೊಡೆದಂಗೆ ಹೊಡೆದ್ರೆ 10 ಗಂಟೆ ಅಷ್ಟಲ್ಲಿ ಲೊಕೇಶನ್ನಲ್ಲಿ ಇರ್ತೀನಿ. ಬಾಯ್ ಸರ್. ಬ್ರೋ 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 ಓ ಬ್ರೋ, ಚೆಕ್ಔಟ್ 110. ಈಚೆಯಿಂದ ಬಂದಿದ ತಕ್ಷಣವೇ ಫಸ್ಟ್ ನೋಡಿದೆ ಬೈಕ್ ಹೆಂಗೋ ಇದೆ. ಔಟ್ ಸೈಡಿಂದ ನೋಡಿ, ಹೋಟೆಲ್ ತುಂಬ ದೊಡ್ಡದೇನೆ. ಚಳಿ ಬೇರೆ ಆಯ್ತಿದೆ. ಸ್ಟೈಲಾಗಿರಲಿ ಅಂತ ಜಸ್ಟ್ ಟೀ ಶರ್ಟ್ ಮಾತ್ರ ಹಾಕಿದ್ದೀನಿ ನಾನು. ನಾಷ್ಟ ತಿನ್ನೋಣ ಅಂತ ನಿಲ್ಸಿದೀವಿ. ತಿಂದಿದ್ದಾಯ್ತು. ಈಚೆ ಬಂದು ನೋಡಿದ್ರೆ ಹೊಗೆನೆ ಮಂಜು ಬಂದು ರೋಡಲ್ಲಿ ಕುತ್ಕೊಂಡ್ಬಿಟ್ಟೈತೆ. ತೆಗೆದ್ರೆ ನಮ್ಮ ಬೈಕ್ TVS ರೈಡರ್ ಬೇರೆ. ರೋಡ್ ಕಾಣಿಸೋದೇ ಹೆಚ್ಚು ಲೈಟ್ ಇದ್ರು. ಇನ್ನು ಈ ರೋಡಲ್ಲಿ ನಮ್ಮ ಬೈಕ್ ಕಾಣಿಸುತ್ತಾ ಯಾರಿಗಾದ್ರು ಬಂದು ಗುದ್ಬಿಟ್ಟು ದೇವ್ರು ಮಾಡ್ತಾರೇನೋ. ಲೋ ಎದ್ದಳ್ರೋ, ಬರಂಗಿದ್ರೆ ಬನ್ರೋ, ಲೊಕೇಶನ್ ಕಳಿಸ್ಬಿಡ್ತೀನಿ ಇವಾಗಲೇ. ಇನ್ನೇನು ದಾಂಡೇಲಿ ಒಂದು 20 ಕಿಲೋಮೀಟರ್ಸ್ ಇರೋ ಥರನೇ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಮರಗಳು ನೋಡಿದಾಗೆಲ್ಲ ಇದಕ್ಕೆ ನೀರುಗಳು ಬಿಡ್ತಾರೋ ಇಲ್ವೋ, ಇಲ್ಲಾಂದರೆ ಮಳೆ ಬರ್ತಾ ಇದೋ ಅನ್ನೋದು ಡೌಟು ಅಷ್ಟೇ. ಗುರು ಹೆಂಗೋ ನನ್ನ ಫ್ರೆಂಡ್ ಕರ್ಕೊಂಡ್ ಬಂದ್ಬಿಟ್ಟ ಗುರು ದಾಂಡೇಲಿಗೆ. ನೋಡು ಬೋರ್ಡ್ ಅಲ್ಲೇ ಐತೆ. ಇನ್ನೇನು ಲೊಕೇಶನ್ ಹತ್ರ ಬಂದು ಬೋಲ್ಡ್ ಕೂಡ ಸಿಕ್ತು ಗುರು, ತರಂಗ ರೆಸಾರ್ಟ್ ಅಂತ. ಹೋಟೆಲ್ಲು ಹೆಂಗಿರುತ್ತೆ ಏನೋ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದು. ನಾವು ಇಷ್ಟಪಟ್ಟಿದ್ದ ಥರನೇ ಇದೆ. ಮತ್ತು ಈಚೆ ಸ್ವಿಮ್ಮಿಂಗ್ ಫುಲ್ಲು ಕಾಣಿಸ್ತು. ಫುಲ್ ಖುಷಿ ಆಗೋಯ್ತು. ರೆಸಾರ್ಟ್ ನೋಡಿದ್ರಲ್ವಾ, ನಾನು ಲಾಸ್ಟಲ್ಲಿ ವೀಡಿಯೋನೂ ಹಾಕ್ತೀನಿ. ಜಸ್ಟ್ ಇವಾಗ ತಾನೇ ಚೆಕ್ ಇನ್ ಅದು. ನಾವು ಇಬ್ರು ಬಂದಿದ್ದೀವಲ್ಲ, ಒಬ್ಬೊಬ್ರಿಗೂ 1750 ಏನೋ ಚಾರ್ಜಸ್ ಮಾಡಿದ್ದಾರೆ. ನಾವು ಫುಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 3400 ಇಬ್ರಿಗೂ ಸೇರಿ. ಎಲ್ಲ ಗೇಮ್ಸು ಸೇರಿಸ್ಬಿಟ್ಟು ಇಷ್ಟು ಇದು ಮಾಡಿದ್ದಾರೆ. ಅಂದರೆ ಫಸ್ಟು ಚೆಕ್ ಇನ್ ನಾವೇ ಆಗಿದ್ದು. ಎಲ್ಲ ಖಾಲಿ ಹೊಡಿತಾ ಇತ್ತಲ್ವಾ, ನಾವು ಬಂದಿರೋದು, ಯಾರು ಬರಲ್ವಾ ಅಂತ ಅಂದ್ಕೊಂಡಿದ್ದು. ಮತ್ತೆ ಫ್ಯಾಮ್ಲಿ ಇಳಿದ್ರು.
ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಅವ್ರ ಜೊತೆ. 1800 ರೂಪಾಯಿ ಏನು ಮೋಸ ಇಲ್ಲ ಗುರು. ಬೆಡ್ ತೋರಿಸ್ಲಾ, ಮೆತ್ತಗೈತೆ ಮಾಡ್ತಿದ್ರೆ. ಅಯ್ಯೋ ನೋಡ್ರಿ, ಕಾಣಿಸ್ತಿದ್ಯಾ? ಇರ್ರಿ ನೋಡ್ರಿ, ಇದು ನಂದು, ಇದು ನನ್ನ ಫ್ರೆಂಡ್ದು. ಅವ್ನ ಹುಡುಗಿ ಆಗಿದ್ರೆ ಅಲ್ಲೇ ಮನಗಿಸ್ಕೊಂತ ಇದ್ದೆ, ಅವ್ನ ಹುಡುಗ ಬಿಡ್ರಿ. ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಈ ಕಡೆ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗೈತೆ. ಮತ್ತೆ ಈ ಕಡೆ ಹುಡುಗಿರು ಬರ್ತಾರೆ ಬ್ರೋ. ಅಯ್ಯೋ ಕುತ್ಕೊಂಡು ಚೇರ ಹಂಗೆ ಹೋದ್ರೆ ಜಿಂಗ್ 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 ಜಿಂಗ್. ವಾವ್! ಫ್ರೆಂಡ್ ಜೊತೆ ಬಂದರೆ ಓಕೆ ಬ್ರೋ, ಲವರ್ ಜೊತೆ ಬಂದಾಗ ಇವೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ನಾವು ಯಾವ ರೂಟ್ ಮೇಲೆ ಹೋಗ್ಬಿಟ್ಟು ರೀಚ್ ಆದ್ವಿ ಅಂತ ಕೆಲವ್ರಿಗೆ ಡೌಟ್ ಇರುತ್ತಲ್ವಾ? ನೋಡಿ ನಾನು ಹೇಳ್ತೀನಿ. 8th ಮೈಲು ಸಿರಾ, ಚಿತ್ರದುರ್ಗ, ಹಾವೇರಿ, ದಾಂಡೇಲಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಲೊಕೇಶನ್ ಬಂದು ನಾವು ಆಲ್ರೆಡಿ 8th ಮೈಲ್ ಅಲ್ಲಿದ್ದೀವಿ. ನೆಕ್ಸ್ಟು ಸಿರಾದಲ್ಲಿ ಬ್ರೇಕ್ ತಗೊಂಡು ಅದೇ ಟೋಲ್ ಹತ್ರ ವಿಡಿಯೋದಲ್ಲಿ ನೋಡಿದ್ದೀರಲ್ವ. ಅದಾದಮೇಲೆ ನೆಕ್ಸ್ಟು ಚಿತ್ರದುರ್ಗ ಹತ್ರ ಅಲ್ಲಿ ಬ್ರೇಕ್ ತಗೊಂಡ್ವಿ. ಎಲ್ಲಿ ಹೇಳಿ? ಅದೇ ಫ್ರೂಟ್ಸ್ ಎಲ್ಲ ಬಿಸಾಕಿದ್ದಾರೆ ಅವರು, ವೇಸ್ಟ್ ಆಯಿತು ಅಂತ ಹೇಳೋದಲ್ಲ, ಅಲ್ಲಿ. ಅದಾದಮೇಲೆ ನೆಕ್ಸ್ಟು ಹಾವೇರಿ ಹತ್ರ, ಅದೇ ಶ್ರೀ ಸಾಯಿ ಲಾಡ್ಜಲ್ಲಿ ಸ್ಟೇ ಅದು ಅಂತ ಹೇಳಿದ್ವಲ್ಲ, ಅಲ್ಲಿ. ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟು ಮಾರ್ನಿಂಗೇ ಡ್ಯಾಂಡಲ್ಲಿ ಹೊಡೆದಿದ್ದು. ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಆ ಥರ ನೀವು ಬೇಗ ಹೋಗ್ಬೋದು. ಪ್ಲ್ಯಾನ್ ಇಲ್ಲದೆ ಸಡನ್ನಾಗೆ ಮೂವ್ ಆಗಬೇಡ್ರಿ.